ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲರ ಭಾವನೆ ಅದೇನೆ. ನೀವೇನ್ ಪ್ರಶ್ನೆಗಳು ಕೇಳ್ತೀರ ಅದೇ, ಯಾಕೆ ಆಗಿಲ್ಲ ಅಂತ ಎಲ್ರೂ ಪ್ರಶ್ನೆ, ನಂದು ಅದೇ ಪ್ರಶ್ನೆ. ನಾನು ಅದಕ್ಕೆ ಹೇಳಿದ್ನಲ್ಲ, ವಾಜಪೇಯಿ ಪ್ರಧಾನ ಮಂತ್ರಿ ಆದ್ಮೇಲೆ ನೆಕ್ಸ್ಟ್ ಪ್ರಧಾನ ಮಂತ್ರಿ ಯಾರು, ನಿಮ್ ಜನನೇ ಇಲ್ಲ ಅಂತಿದ್ರ ಇಲ್ಲ, ಕುತ್ಕೊಂಡ್ರಲ್ಲ ಮೋದಿ ಆದ್ಮೇಲೆ ಯಾರು ಅಂತ ಇರೋ ಪ್ರಶ್ನೆ ಕೇಳ್ತಿರಲ್ಲ. ನಡ್ಡಾ ಎಲ್ಲಿದಾರ ಗೊತ್ತಿರಲಿಲ್ಲ, ಹೊಸ ಅಧ್ಯಕ್ಷರು ಬಂದ್ರ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಖಂಡಿತ ಭವಿಷ್ಯ ಇದೆ. ಯಾವತ್ತು ಕ್ವಶನ್ ಮಾರ್ಕ್. ನನಗೆ ಗೊತ್ತಿಲ್ಲ ಅದ್ಯಾವುದು. ನನಗೆ ಕೇಂದ್ರದ ಒಂದ್ ನಿಮಿಷ, ಕೇಂದ್ರ ನಾಯಕರು ಯಾರನ್ನ ಸೈಡ್ ಮಾಡ್ತಿದ್ದಾರೆ ಅಂತ ಹೇಳೋಷ್ಟು ದೊಡ್ಡವ್ರು ನಾನಲ್ಲ. ಯಾರ ಮೇಲ್ ತಂದಾರೋ ಯಾರು ಬಿಟ್ಟಾರೋ ಅಂತ ಅವ್ರು ನೋಡ್ಕೊತಾರೆ, ಗಮನಿಸ್ತಾರೆ. ನಿಮ್ ಪಾರ್ಟಿ ಅಲ್ಲ, ನನ್ನ ಬಿಜೆಪಿ ಅಲ್ಲ. ಈಗ ಏನ ನಾನು ಕೇಳಿಲ್ಲಲ್ಲ, ಕೇಳಿದ್ದಕ್ಕೆ ತಾನೇ ಪಾರ್ಟಿಯಿಂದ ಹೊರಗೆ ಬಂದಿದ್ದು. ಪರಿಹಾರ ಅವ್ರಿಗೆ ಇಷ್ಟ ತನಕ ಅವ್ರಿಗೆ ಹೇಳಿ ಮತ್ತೆ ಉತ್ತರ ಕೊಡ್ಬೇಕು. ಇಲ್ಲ ಮಾತಾಡಿಲ್ಲ, ಇಲ್ಲ ಮಾಡಿಲ್ಲ. ಎಲ್ಲಾಗಿದೆ ನಿಮ್ಗೇನೋ ಗೊತ್ತಿದ್ರೆ ಗೊತ್ತಿರ್ಬೇಕು, ನನಗೇನು ಗೊತ್ತಿಲ್ಲ. ನನ್ನ ಕರೆತರೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಪ್ರಯತ್ನ ಆಗಿದೆ ಅಂತ ನಿಮಗೆ ಪತ್ರಕರ್ತರು ಗೊತ್ತಿರ್ಬೋದು. ತಲೆನೂ ಕೆಡಿಸ್ಕೊಂಡಿಲ್ಲ, ಆದ್ರೆ ಗೊತ್ತಿಲ್ಲ ನನಗೆ ಕೆಡಿಸ್ಕೊಂಡರು ಬಿಟ್ಟರು, ಯಾವಾಗ ಮಾಡಬೇಕು ಯಾವಾಗ ಬಿಡಬೇಕು ಯೋಚನೆ ಮಾಡ್ತಿರ್ಬೋದು. ಅವರು ಯಾವಾಗ ಮಾಡ್ತಾರೋ ಅವಾಗ ಮಾಡ್ತಾರೆ, ಯಾವಾಗ ಕರೀತಾರೋ ಮತ್ತೆ ಇಡ್ತೀವಿ. ನನ್ನ ಸಬ್ಜೆಕ್ಟಲ್ಲಿ ಇಟ್ಟೇ ಹೋಗೋನು, ನಂಗೆ ಸಮಾಧಾನ ಇಲ್ಲದೆ ಹೋಗಲ್ಲ. ವಿಶ್ವಾಸ ಇದ್ರೆ ಹೋಗ್ತೀನಿ. ನೋಡಿ, ನಾನು ನನ್ನ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋದು ಒಂದೇ ಕಾರಣ ಅಲ್ಲ. ಇಷ್ಟೆಲ್ಲ ಹೇಳಿದ್ನಲ್ಲ ಉದ್ದಕ್ಕೆ, ಅವೆಲ್ಲವೂ ಇಟ್ಕೊಂಡೇ ಹೋಗಿದ್ದು ನಾನು. ನನ್ನ ಮಗನಿಗೆ ನೀನು ನಿಂತ್ಕೋ, ನಾನೇ ಟಿಕೆಟ್ ಕೊಡಿಸ್ತೀನಿ, ನಾನೇ ಓಡಾಡ್ತೀನಿ, ನಾನೇ ಗೆಲ್ಲಿಸ್ತೀನಿ, ಮೋಸ ಆಯಿತು. ಆದರೆ ಅದೊಂದೇ ಕಾರಣ ಅಲ್ಲ. BJPಯ ರಾಷ್ಟ್ರೀಯ ನಾಯಕರು ಫೋನ್ ಮಾಡಿದ್ರು, ನೀನು ಅಸೆಂಬ್ಲಿ ಕಂಟೆಸ್ಟ್ ಮಾಡಬೇಡಿ. ಒಂದು ನಿಮಿಷ ನೋಡಿದೆ, ನಾನು ಇಮಿಡಿಯೇಟಾಗಿ ಕೇಂದ್ರ ನಾಯಕರಿಗೆ ಫೋನ್ ಮಾಡಿದೆ, ನಾನು ಕಂಟೆಸ್ಟ್ ಮಾಡಲ್ಲ, ನಿಮ್ಮ ಮಾತು ಕೇಳ್ತೀನಿ. ಇದನ್ನ ನನ್ನ ಮಗನಿಗೆ ಅವಾಗ ಟಿಕೆಟ್ ಕೊಡೋಂಥ ಪ್ರಶ್ನೆ ಉದ್ಭವವೇ ಆಗಿರಲಿಲ್ಲ. ಯಾಕೆ ರಾಜೀನಾಮೆ ಕೊಟ್ಟೆ? ನನ್ನಂತ ಲಕ್ಷ ಜನ ಪ್ರಯತ್ನ ಮಾಡೋದಕ್ಕೋಸ್ಕರ ಈ ಪಾರ್ಟಿ ಇವತ್ತು ಈ ಸ್ಥಿತಿ ಬಂದಿರೋದು. ನನಗೂ ಕೂಡ ಹೇಳ್ತಾರೆ, ಇಂಥ ಸ್ಥಾನಮಾನ ಸಿಕ್ಕಿದ್ದು ಪಾರ್ಟಿಯಿಂದ. ಪಾರ್ಟಿ ಸೂಚನೆ ಕೊಟ್ಟು ರಾಜೀನಾಮೆ ಬಿಸಾಕಿದೆ, ಪಕ್ಷದ ಕೆಲಸ ಮಾಡಬೇಕು ಅಂತ ಹೊರಟೆ, ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಬಂದು ಮುಗಿತು ಪಾಚಿದ್ರು. ಇದು ಒಂದು ನೋವು. ಇದ್ರ ಜೊತೆ ಉಳಿದಿದ್ದೆಲ್ಲ ಹೇಳಿದ್ದೀನಿ. ಎಸ್ ಸರ್, ಧನ್ಯವಾದ. ಏನು ಪ್ರಯತ್ನ ಆಗಿದೆ? ಏನು ಪ್ರಯತ್ನ ಆಗಿಲ್ಲ. ನನ್ನಷ್ಟೇ ನಾನು ಹಿಂದುತ್ವದ ಕಾರ್ಯಕ್ಕೆ, ಧರ್ಮದ ಕಾರ್ಯಕ್ಕೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೆ. ಶಾಂತ ಇದಕ್ಕಿಂತ ಬೇಕೇನು? ಮತ್ತಿನ್ನು ಇಲ್ಲೇ ಇರಲ್ಲ ಹುಬ್ಳಾಗೆ. ಸದ್ಯಕ್ಕೆ ಅದ್ಯಾವುದೂ ಇಲ್ಲ. ನಾನು ಇಡೀ ರಾಜ್ಯದಲ್ಲಿ ಧರ್ಮದ ಕೆಲಸ, ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಎಲ್ಲೆಲ್ಲಿ ಕರೀತಾರೋ ಎಲ್ಲ ಕಡೆ ಹೋಗ್ತಾ ಇದ್ದೆ. ನಿನ್ನೆ ತಾನೇ ಬನಹಟ್ಟಿನಲ್ಲಿ ಒಂದು 25,000 ಜನಕ್ಕಿಂತ ಹೆಚ್ಚು ದೊಡ್ಡ ಒಂದು ಹಿಂದೂ ಸಮಾವೇಶ ಆಯಿತು. ಅಲ್ಲಿಂದ ಬಂದೆ ನಾನು. ಹೀಗೆ ಪ್ರವಾಸ ಮಾಡ್ತಾ ಇದ್ದೀನಿ. ನಾನು ಧರ್ಮ ಉಳಿಸೋ ದಿಕ್ಕಿನಲ್ಲಿ ಇರಬೇಕು ಪ್ರಯತ್ನ ಮಾಡ್ತಾ ಇದ್ದೀನಿ. ವೈರಾಗ್ಯ ನನ್ನ ಜೀವನದಲ್ಲಿ ಬರಲ್ಲ. ನಾನು ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ, ಹೋರಾಟ ಮಾಡಿಕೊಂಡೇ ಸಾಯ್ತೀನಿ. ಆದರೆ ಯಾವ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ಯಾವ ಪಾರ್ಟಿಗೂ ಹೋಗಲ್ಲ, ಕೊನೆಯ ತನಕನೂ ಹೋಗಲ್ಲ. ಉಸಿರಿರೋ ತನಕನೂ BJPಗೆ ಪ್ರಯತ್ನ ಮಾಡ್ತೀನಿ, ಅಲ್ಲೇ ಹೋಗ್ತೀನಿ. ಇಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬೇಕು ಅನ್ನೋಂಥ ಒಂದು ವಿಚಾರದಿಂದ ಹೊರಗಡೆ ಬಂದಿದ್ದೀನಿ. ಶುದ್ಧೀಕರಣ ಆಗತ್ತೆ ಅನ್ನೋಂಥ ವಿಶ್ವಾಸ ಬಂದಾಗ ನಾನು BJPಗೆ ಹೋಗ್ತೀನಿ. ಮೋಸ ಮಾಡಿದ್ದು ಮರೆಯಕ್ಕೆ ಓಡಾಡ್ತಾ ಇದ್ದೀನಿ. ಇಲ್ಲ, ಯಾವುದನ್ನು ಮರೆಯಕ್ಕೆ? ಹಿಂದೆ ಮೋಸ ಮಾಡಿದ್ರಲ್ಲ ಎಲ್ಲ ಟಿಕೆಟ್. ಹೌದು 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 ಹೌದು. ಅದಕ್ಕೆ ಅದನ್ನ ಇನ್ನು ಹೊರಗಡೆ ಬಂದಿದ್ದೀರಾ ಅಥವಾ? 5 ಬಾರಿ MLA, ಅನೇಕ ಇಲಾಖೆ ಮಂತ್ರಿ, ಉಪಮುಖ್ಯಮಂತ್ರಿ. ನಮ್ಮ ಅಮ್ಮ ಒಂದು ಕೂಲಿ ಕೆಲಸ ಮಾಡ್ತಿದ್ದವರು. ಈ ಪಾರ್ಟಿ ಅಲ್ಲಿ ತನಕ ತಂದಿದೆ. ಇದಕ್ಕಿಂತ ಇನ್ಯಾರಿಗೆ ಅವಕಾಶ ಇದೆ ರೀ? ಸ್ಥಾನಮಾನ ಏನೇನು ಅನುಭವಿಸ್ಬೇಕು ಎಲ್ಲ ಅನುಭವಿಸಿದ್ದೀನಿ. ನನ್ನ ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋದು ಕಾಯ್ತಾ ಇದ್ದೀನಿ. ಅವಾಗ ಹೋಗ್ತೀನಿ ಅಲ್ಲಿ ತನಕ. ಅದು ಸರಿ ಹೇಳಿದ್ದೀನಿ, ನಿಮಗೂ ಗೊತ್ತಿರೋದೆ. ನೀವು ಹೇಳಿದ್ರಲ್ಲ ಈಗ ಕುಟುಂಬ ರಾಜಕಾರಣ, ಬರೀ ಕಾಂಗ್ರೆಸ್ನ ಟೀಕೆ ಮಾಡಕ್ಕಿರೋದೇನು? BJPಲಿ ನಡೀತಾ ಇಲ್ವಾ? ಸಾಮೂಹಿಕ ನೇತೃತ್ವ ನಡೀತಾ ಇದೆಯಾ? ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ, ನಡೀತಾ ಇದೆಯಾ ಅದು? ಅದಕ್ಕೋಸ್ಕರ ಇವೆಲ್ಲವೂ ಕೂಡ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ. ಮತ್ತು ನನ್ನಂಥ ಲಕ್ಷಾಂತರ ಕಾರ್ಯಕರ್ತರು ನೋವಲ್ಲೇ
ಆ ಪಾರ್ಟಿಲೂ ಇದ್ದಾರೆ, ಇನ್ನು ಕೆಲವರು ಹೊರಗಡೆ ಇದ್ದಾರೆ, ಮೌನವಾಗಿದ್ದಾರೆ, ಇನ್ನು ಕೆಲವರು ಹೋರಾಟಕ್ಕೆ ಇಳಿದಿದ್ದಾರೆ. ಸಮಾನ ಮನಸ್ಕರು ಸಾಕಷ್ಟು ಕುಟುಂಬ ರಾಜಕೀಯದ ಹೋರಾಟ ಮಾಡ್ತೀವಿ, ಫಲ ಕೊಡ್ತಾ ಇಲ್ಲ ಯಾಕೆ? ನೋಡ್ರಿ, ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಡೇಟ್ ಗೊತ್ತು, 1947 ಆಗಸ್ಟ್ 15, ಎಲ್ರಿಗೂ ಗೊತ್ತು. ಸ್ವತಂತ್ರ ಯಾವತ್ತು ಹೋಯ್ತು ಅಂತ ಯಾರಿಗಾರು ಗೊತ್ತಾ? ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಮಹಾಪುರುಷರು ಸಾವಿರಾರು ಲಕ್ಷಾಂತರ ಜನ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಘೋಷಣೆಗಳಿಗೆ ಹೋಗಿ ತಪಸ್ಸು ಮಾಡಿದ್ರು. ಅವರ ಹೋರಾಟ ಮಾಡಿ ಸಾಯ್ತಾ ಇರೋಂಥ ಸಂದರ್ಭದಲ್ಲಿ ಯಾವತ್ತು ಸ್ವತಂತ್ರ ಬರುತ್ತೆ ಅನ್ನೋದು ಗೊತ್ತಿತ್ತಾ? ಅದ್ರ ನಂಬಿಕೆ ಇತ್ತು ಈ ದೇಶಕ್ಕೆ ಸ್ವತಂತ್ರ ಬಂದೇ ಬರುತ್ತೆ ಅಂತ. ಆ ಲೆಕ್ಕದಲ್ಲಿ ಹೋರಾಟ ಮಾಡ್ಕೊಂಬಂದ್ರು. ಆ ತಪಸ್ವಿಗಳ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಾನು, ನನಗೆ ನಂಬಿಕೆ ಇದೆ ಈ ಶುದ್ಧೀಕರಣ ಆಗೇ ಆಗುತ್ತೆ ಅಂತ. ಆ ದಿಕ್ಕದಲ್ಲಿ ನನ್ನ ಪ್ರಯತ್ನ ನಡೀತಿದೆ. ಬಟ್ ಇನ್ನೂ ಆಶಾವಾದಿ 100ಕ್ಕೆ 100. ಯಾಕೆಂದ್ರೆ ಅನೇಕರು ಹೇಳ್ತಾರೆ ಈಶ್ವರಪ್ಪ, ಯಡಿಯೂರಪ್ಪ, ಅನಂತಕುಮಾರ್ ಇವರೆಲ್ಲ ಪಾರ್ಟಿ ಕಟ್ಟರು ಅಂತ. ನಮ್ದು ಒಂದು ಗುಲ್ಗಂಜಿ ಕೆಲಸ ಪ್ರಯತ್ನ ಮಾಡಿದ್ದು ಯಡಿಯೂರಪ್ಪ, ನಾನು, ಅನಂತಕುಮಾರ್. ಈ ಗುಲ್ಗಂಜಿ ಪ್ರಯತ್ನದಿಂದ ನಾವು ಮಾಡಿರಬಹುದು. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಲಿದಾನನೇ ಆಯಿತು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ರಾಷ್ಟ್ರೀಯ ಅಧ್ಯಕ್ಷರಾದ ಟ್ರೈನಲ್ಲೇ ಕೊಂದುಬಿಟ್ರು. ಅವ್ರದ್ದೆಲ್ಲ ತಪಸ್ಸಿನ ಮುಂದೆ, ಅವ್ರ ಹೋರಾಟದ ಮುಂದೆ ನಮ್ದೆಲ್ಲ ಏನ್ರಿ ಲೆಕ್ಕಕ್ಕೆ ಇಲ್ಲ. ಆದರೆ ಅವರೆಲ್ಲರೂ ನಮ್ಗೆ ಆದರ್ಶ. ಅವರೆಲ್ಲರದ್ದು ಪ್ರಯತ್ನದಿಂದ ಇವತ್ತು ದೇಶದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ, ಅನೇಕ ರಾಜ್ಯದಲ್ಲೂ ಕೂಡ BJP ಅಧಿಕಾರಕ್ಕೆ ಬಂದಿದೆ. ಇಲ್ಲೂ ಕೂಡ ಪೂರ್ಣ ಬಹುಮತ ಎಂದೆಂದೂ ಬರಲಿಲ್ಲ, ಅದು ನಮ್ಮ ಸಮಸ್ಯೆ. ಅಧಿಕಾರ ಪೂರ್ಣ ಬರಬೇಕು ಅಂತ ಅಂದ್ಕೊಂಡು ಪ್ರಯತ್ನಗಳು ನಡೆಯಿತು. ಆದರೆ ದಾರಿ ತಪ್ಪಿ ಅಧಿಕಾರಕ್ಕೆ ನಾವು ಭಾಳ ಸರಿ ಬಂದ್ವಿ. ಅದು ನಮ್ಮ ಸಂಘಟನೆ ದೊಡ್ಡ ಪೆಟ್ಟಾಗಿದೆ. ಇವತ್ತಿಲ್ಲ ನಾಳೆ ನಾನು ಹೇಳ್ತೀನಲ್ಲ, ಪೂರ್ಣ ಬಹುಮತ ಬರೋದು ಹಿಂದುತ್ವಕ್ಕೇನೆ, ಕೇಸರಿ ಪಡೆಗೇನೆ, ಇದ್ರಾಗ ಅನುಮಾನ ಇಲ್ಲ. ಇವತ್ತಿಗೂ ನೀವು ಆಶಾವಾದಿನ ಅಂದ್ರೆ 100ಕ್ಕೆ 100 ಆಶಾವಾದಿ. ಶುದ್ಧೀಕರಣಕ್ಕೆ ಯಾಕೆ ವಿಳಂಬ ಆಗ್ತಾ ಇದೆ? ಮತ್ತೆ ಹೇಳಿದ್ನಲ್ರಿ, ಇವರೆಲ್ಲ ಯಾಕೆ ಬ್ರಿಟಿಷರು ಯಾಕೆ ಬಂದರು, ಮೊಘಲರು ಯಾಕೆ ಬಂದರು, ಯಾಕೆ ಕೊಲೆ ಮಾಡ್ರು, ಯಾಕೆ ದೇವಸ್ಥಾನಗಳು ಹೊಡೆದಾಕಿದ್ರು? ಉತ್ತರ ಕೊಡ್ತೀರಾ? ಅಲ್ಲ, ಬಟ್ ಈಗ ನೀವು ಆ ಪಾರ್ಟಿಯಲ್ಲಿ ಮೂಲ ಬೇರೆಲ್ಲ ಗೊತ್ತಿದ್ದವ್ರು ನೀವು. ಹೌದು. ಶುದ್ಧೀಕರಣಕ್ಕೆ ಯಾಕೆ ಇಷ್ಟು ಪ್ರಯತ್ನ ನಡೀತಾ ಇದೆ ಯಾರಿಂದ ಸರ್? ಕೇಂದ್ರದಿಂದ. ನಡೆದಿಲ್ಲ ಅಂತ ಹೇಳಲ್ಲ. ಒಂದು ಅಧ್ಯಕ್ಷ ಮಾಡೋಕ್ಕಾಗಿಲ್ಲ ಸರ್. ನಿಮ್ಗಿಂತ ಜಾಸ್ತಿ ನಾನು ಹೇಳ್ತೀನಿ. ನನಗೆ ಹೇಳ್ತೀರಾ ನೀವು? ಅದನ್ನೇ ಹೇಳಿ. ಇಲ್ಲಿ ಬಂದು ಕೂತ್ಕೊಂಡು ಅದು ಸರಿ ಇಲ್ಲ ಅಂತ ಫಸ್ಟೇ ನಾನು ಹೇಳಿದೆ. ವಿರೋಧ ಪಕ್ಷ ಸತ್ತೋಗಿದೆ ಅಂತ ಹೇಳಿದೆ ನಾನು. ಸರ್, ನಿಜ. ಆಗಿಲ್ಲ, ಆಗತ್ತೆ, ನಂಬಿಕೆ, ಆಶಾವಾದಿ. ಬಿಜೆಪಿಯಲ್ಲಿ ನೋಡಿ ಸರ್, ಸಾಕಷ್ಟು ಬಣಗಳಿವೆ. ಯಡಿಯೂರಪ್ಪ ಮತ್ತು ಕುಟುಂಬ ಮತ್ತು ಯತ್ನಾಳ್ ಬಗ್ಗೆನೂ ಸಿಕ್ಕಾಪಟ್ಟೆ ಟಿವಿಯಲ್ಲಿ ಪ್ರತಿನಿತ್ಯ ಬರ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದನ್ನ ಅವ್ರು ಹೈಕಮಾಂಡ್ ನೋಡ್ಕೋಬೇಕು, ಅವ್ರ ಕರ್ತವ್ಯ ಇದೆ. ಕಾಂಗ್ರೆಸ್ ಬಗ್ಗೆ ಇಷ್ಟು ಕಳ್ಕಳಿ ಇದ್ದವರು ಬಿಜೆಪಿ ನಿಮ್ಮ ಮೂಲ ಪಕ್ಷ, ಅದು ಹಿಂದಿನ ಪಕ್ಷ. ನಾನು ಕಾಂಗ್ರೆಸ್ಸಿನ ಬಗ್ಗೆ ಕಳ್ಕಳಿ ಇಲ್ಲ, ರಾಜ್ಯದ ಜನರ ಬಗ್ಗೆ. ಹೈಕಮಾಂಡ್ ನೀವು ಹೇಳಿ ಪ್ರಶ್ನೆ ಕೇಳಿದ್ರಲ್ಲೋ, ಒಂಚೂರು ಮಾತಾಡಿದ್ರೆ ನೀವು ಮತ್ತೆ ಮಾತಾಡಿ. ನಾನು ರಾಜ್ಯದ ಜನರ ಬಗ್ಗೆ ಕಳ್ಕಳಿ. ಸರ್ಕಾರ ತಾನೇನು ಮಾಡಬೇಕು ಅನ್ನೋದನ್ನ ನಾನು ನೆನಪು ಮಾಡ್ತಿದ್ದೀನಿ. ವಿರೋಧ ಪಕ್ಷ ಸತ್ತೋಗಿದೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಹೇಳಕ್ ಕೊಟ್ಟಿರೋದು ಆಡಳಿತ ಪಕ್ಷದ ಕರ್ತವ್ಯ. ವಿರೋಧ ಪಕ್ಷ, ಈ ಪಕ್ಷ ಆಡಳಿತ ಪಕ್ಷ ಹಾಳಾಗ್ಲಿ ಅಂತ ಕಾಯ್ತಿರುತ್ತೆ. ಜನಗಳಿಗೆ ಒಳ್ಳೇದಾಗುತ್ತೋ ಬಿಡುತ್ತೆ ಅಲ್ಲ, ಯಾಕೆ ತಾವು ಅಧಿಕಾರಕ್ಕೆ ಬರ್ಬೋದು ಅಂತ. ನಾನು ಅದಕ್ಕೋಸ್ಕರ ಅಧಿಕಾರಕ್ಕೆ ಅವ್ರು ಬರ್ತಾರೋ ಬಿಡ್ತಾರೋ ನಾನು ಅದ್ರ ಬಗ್ಗೆ ಹೋಗಲ್ಲ. ಈಗ ನೀವು ಅಧಿಕಾರದಲ್ಲಿ ಬಂದಿದ್ದೀರಿ, ಜನ ನಂಬಿ ನಿಮ್ಗೆ ಓಟ್ ಕೊಟ್ಟಿದ್ದಾರೆ, ಅವ್ರಿಗೆ ಸೋಲಿಸ್ಬಿಟ್ಟಿದ್ದಾರೆ. ನಿಮ್ಮ ಡ್ಯೂಟಿ ಅಲ್ವಾ ಜನಕ್ಕೆ ಕೆಲಸ ಮಾಡಬೇಕಾದ್ದು. ಇದನ್ನು ಮಾಡಕ್ಕೆ ಕೇಂದ್ರದ ಬಿಡ್ತಾ ಇಲ್ಲ ಅಂತೀರಿ, ಧರಣಿ ಕೂತ್ಕೊಳ್ಳಿ. ಇದು ನನ್ನ ಒತ್ತಾಯ. ಸರ್, ಏನು ಹೇಳ್ತಿದ್ರಿ? ಕರ್ನಾಟಕ ರಾಜ್ಯದಲ್ಲಿ ಏನ್ ಬೇಡ, ಹಾಗೆ ಕೇಳಿಸುತ್ತಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಕುವೆಂಪುರವರ ಹೇಳಿಕೆಯನ್ನು ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ.
ತುಂಬ ನೋವಿಂದ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಒಂದು ರೀತಿ ಅನಾಥರವಾಗಿದೆ. ಮದ್ದೂರಲ್ಲಿ ಗಲಾಟೆ ಆಯಿತು, ಗಣಪತಿ ಮೇಲೆ ಕಲ್ಲು ಹೊಡೆದ್ರು. ನಾಗಮಂಗಲದಲ್ಲಿ ಗಣಪತಿ ಮೇಲೆ ಕಲ್ಲು ಹೊಡೆದ್ರು. ಬೆಂಗಳೂರಿನಲ್ಲಿ ಓಂ ಶಕ್ತಿ ಹೆಣ್ಮಕ್ಳು ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಕಲ್ಲು ಹೊಡೆದ್ರು. ದಾವಣಗೆರೆಯಲ್ಲಿ ಪೊಲೀಸ್ನವ್ರ ಮೇಲೇನೆ ಹಲ್ಲೆ ಮಾಡಿದ್ರು. ಹುಬ್ಬಳ್ಳಿದಂತೂ ನಿಮಗೆ ಗೊತ್ತೇ ಇದೆ. ಶಿವಮೊಗ್ಗದಲ್ಲಿ 15 ವರ್ಷದ ಯುವಕನ ಮೇಲೆ 8-10 ಜನ ಹೊಡೆದು ಸಾಯಿಸಿದ್ರು, ಕೊಲೆ ಮಾಡಿದ್ರು. ಬಾಗಲಕೋಟೆನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ಮತ್ತು ಚಪ್ಪಲಿಂದ ಹೊಡಿತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಪುಣ್ಯಕ್ಕೆ ಇದ್ಯಾವ ಗಲಾಟೆಗಳು ಕೂಡ ಹಿಂದೂ ಸಮಾಜ ಕಾರಣ ಅಂತ ಹೇಳಿಲ್ಲ. ತಪ್ಪಿತಸ್ಥರ ಮೇಲೆ ಕಠಿಣವಾದ ಕ್ರಮವನ್ನು ತಗೋತೇವೆ ಇದನ್ನು ಹೇಳ್ತಾ ಇದ್ದಾರೆ. ಸ್ವತಃ SP-ಗೆ ಬಾಗಲಕೋಟೆಯಲ್ಲಿ ಮಸೀದಿಯಿಂದ ಬಂದಂತ ಕಲ್ಲುಗಳು ಹಲ್ಲೆ ಆಗಿ ರಕ್ತ ಬಂದು ಇಷ್ಟಾದರೂ ಕೂಡ ಆ ಮಸೀದಿ ಮೇಲೆ ಯಾರ್ಯಾರು ಒಂದು 200 ಜನಕ್ಕೂ ಹೆಚ್ಚಿಗೆ ಇದ್ದರು ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡ್ಬೋದಿತ್ತು. ಮಸೀದಿ ಇರೋದು ನಮಾಜ್ ಮಾಡೋದಕ್ಕೆ. ಮಸೀದಿನಲ್ಲಿ ಕಲ್ಲು ಚಪ್ಪಲಿ ಹೇಗೆ ಬಂತು? ಅವತ್ತೇ ಆ ಮಸೀದಿನ ಸೀಸ್ ಮಾಡಬೇಕಿತ್ತು. ಯಾರ ಮುಲ್ಲಾ ಇದ್ದಾನೆ ಅವನ್ನ ಅರೆಸ್ಟ್ ಮಾಡಬೇಕಿತ್ತು. ಮಸೀದಿಗಳಲ್ಲಿ ಖಡ್ಗ, ಲಾಂಗು, ಬಾಂಬು ಇವೆಲ್ಲ ಇರೋದನ್ನ ಗೊತ್ತಿದ್ರೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ್ಲೂ ಕೂಡ ಆ ಮಸೀದಿಗಳನ್ನ ಸೀಸ್ ಮಾಡ್ದೇನೆ ಅಲ್ಲಿರಂತ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಾರೆ ಅಂತ ಮುಸಲ್ಮಾನರು, ನಾನು ಎಲ್ಲ ಮುಸಲ್ಮಾನರಿಗೂ ಹೇಳಲ್ಲ ಈ ಮಾತು, ರಾಷ್ಟ್ರದ್ರೋಹಿ ಚಟುವಟಿಕೆಗಳಿರುವಂತ ಮುಸಲ್ಮಾನರನ್ನ ಆ ಗುಂಡಾಗಳನ್ನು ಬಂಧಿಸ್ತಿ ಅವ್ರ ಬಗ್ಗೆ ಕ್ರಮ ತಗೊಂಡ್ರೆ ಎಲ್ಲೂ ಕೂಡ ಈ ರೀತಿ ಹಲ್ಲೆ ಮರುಕಳಿಸೋದಿಲ್ಲ. ಈ ರೀತಿ ಗೂಂಡಾಗಳಿಗೆ, ರಾಷ್ಟ್ರದ್ರೋಹಿಗಳಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತು, ನಾವು ಏನೇ ಕೊಲೆ ಮಾಡಲಿ, ಏನೇ ಚಪ್ಪಲಿ ಎಸೀಲಿ, ಏನೇ ಕಲ್ಲೆಸೀಲಿ, ನಾಗರಿಕರ ಮೇಲೆಲ್ಲ, ಪೊಲೀಸ್ ಇಲಾಖೆ ಮೇಲೆ ಕಲ್ಲೆಸೀಲಿ, ನಮಗೆ ರಕ್ಷಣೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಿಗತ್ತೆ ಅನ್ನಂತ ಪೂರ್ಣ ವಿಶ್ವಾಸದಲ್ಲಿ ಈ ಹಲ್ಲೆ, ದರೋಡೆ, ಕೊಲೆ ನಡೀತಾ ಇದ್ದಾವೆ. ನಿಜಕ್ಕೂ ಕಠಿಣ ಕ್ರಮ ಅಂತಂದ್ರೆ ಏನು ಅನ್ನೋದು ರಾಜ್ಯ ಸರ್ಕಾರ ಹೇಳಬೇಕು. ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಒಂದು 7-8 ಜನ ಮುಸಲ್ಮಾನರನ್ನ ಅರೆಸ್ಟ್ ಮಾಡಿದ್ದಾರೆ. ಬೇಲಿಂದ ಹೊರಗೆ ಬರ್ತಾರೆ ಅವರು.
ಮತ್ತು ಅದೇ ದಂಧೆ. ಇಡೀ ರಾಜ್ಯದಲ್ಲಿ ಗಾಂಜಾ ಮತ್ತು ಡ್ರಗ್ ಮಾಫಿಯಾ ಅತಿ ಆಗಿರೋದ್ರಿಂದ ಈ ಗೂಂಡಾಗಳಿಗೆ, ರಾಷ್ಟ್ರದ್ರೋಹಿಗಳಿಗೆ ಒಂದು ರೀತಿ ರಕ್ಷಣೆ ಸಿಗ್ತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಎಷ್ಟು ಕಡೆ ಕೂಗಿದ್ದಾರೆ ಅಂತ ವಿಧಾನಸೌಧದಲ್ಲಿ ಪ್ರಶ್ನೆ ಕೇಳಿದ್ರೆ ಸರ್ಕಾರ ಉತ್ತರ ಕೊಡುತ್ತೆ, ಇಷ್ಟು ಕಡೆ ಕೂಗಿದ್ದಾರೆ. ಹಾಗಾದ್ರೆ ಎಷ್ಟು ಜನ ಅದರಲ್ಲಿ ಜೈಲಲ್ಲಿದ್ದಾರೆ? ಒಬ್ಬರೂ ಇಲ್ಲ. ಬಹಳ ನೊಂದು ಹೇಳ್ತಾ ಇದ್ದೀನಿ ನಾನು. ಇದು ರಾಜ್ಯ ಸರ್ಕಾರಕ್ಕೆ ಇದೇ ರೀತಿ ವಾತಾವರಣ ಇರುತ್ತೆ ದಯವಿಟ್ಟು ಅನ್ಕೋಬೇಡಿ. ನಿಜ, ನೀವು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಮುಸಲ್ಮಾನರಿಂದ ಎನ್ ಬ್ಲಾಕ್ ಮುಸಲ್ಮಾನರು ಓಟ್ ನಿಮಗೆ ಸಿಗಬಹುದು. ಆದರೆ ಬರುವಂಥ ಚುನಾವಣೆಗಳಲ್ಲಿ ಹಿಂದುತ್ವಕ್ಕೆ ಮತ್ತು ರಾಷ್ಟ್ರದ್ರೋಹಿಗಳಿಗೆ ಯಾರು ಬೆಂಬಲ ಕೊಡ್ತಾರೆ ಅನ್ನೋದ್ರ ಮೇಲೆ ಚುನಾವಣೆ ಆಗುತ್ತೆ. ನೂರಕ್ಕೆ ನೂರು ಹೇಳ್ತೇನೆ, ಬರುವಂಥ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಮೇಲೆ ಚುನಾವಣೆ ಆಗುತ್ತೆ. ಕೇಸರಿ ಪಡೆ ಈ ಚುನಾವಣೆಯಲ್ಲಿ ಗೆಲ್ಲುತ್ತೆ. ಯಾರು ಹಿಂದುತ್ವವನ್ನು ಉಳಿಸ್ತಾರೋ ಅವ್ರು ಚುನಾವಣೆಯಲ್ಲಿ ಗೆಲ್ತಾರೆ. ಒಂದು ರೀತಿಯ ಮುಸಲ್ಮಾನರಿಗೆ ಕರ್ನಾಟಕ ರಾಜ್ಯ ಸ್ವರ್ಗ, ಹಿಂದೂಗಳಿಗೆ ನರಕ. ಏನು ತಪ್ಪು ಮಾಡಿದ್ದಾರೆ? ಹಿಂದೂಗಳು ಮಾಡಿರೋಂಥ ತಪ್ಪೇನು? ಶಾಂತಿಯಿಂದ ಇರೋದೇ ತಪ್ಪ? ನೆನ್ನೆ ಎಲ್ಲ ನಿಮ್ಮ ಪತ್ರಿಕೆಗಳು ನೋಡಿದೆ ನಾನು. ಬಾಗಲಕೋಟೆನಲ್ಲಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನ್ನ ಮಧ್ಯಾಹ್ನ ಖಾಸಗಿ ಕಾರ್ ತಗೊಂಡೋಗಿ ಊಟ ಮಾಡ್ತಿರಂತ ಸ್ವಯಂ ಸೇವಕನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. ಅವನು ಯಾಕೆ ಕರ್ಕೊಂಡ್ಬಂದ್ರು? ಅವನೇನು ಹೇಳಿದ? ಎಲ್ಲಿಂದ ಕಲ್ಲು, ಎಲ್ಲಿಂದ ಚಪ್ಪಲಿ ಬಂತೋ ಆ ಮಸೀದಿ ಸೀಸ್ ಮಾಡಿ ಆ ಮುಲ್ಲಾ ಅರೆಸ್ಟ್ ಮಾಡಿ, ಇದು ತಪ್ಪ? ಇಡೀ ರಾಜ್ಯದ ಎಲ್ಲ ರಾಷ್ಟ್ರ ಪ್ರೇಮಿಗಳ ಮನಸ್ಸಿನ ಭಾವನೆಯನ್ನ ಆ RSS ಕಾರ್ಯಕರ್ತ ಹೊರಗೆ ಹಾಕಿದ್ದಾನೆ. ಆ ಗಲ್ಲಿಯಲ್ಲಿರೋಂಥ ಎಲ್ಲ ಹೆಣ್ಮಕ್ಳು ಕೂಡ ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋಂಥ ಸಂದರ್ಭ ಪ್ರೊಟೆಸ್ಟ್ ಮಾಡ್ತಾರೆ. ಪೊಲೀಸ್ ಇಲಾಖೆಯವರು ಆ ಹೆಣ್ಮಕ್ಳೆಲ್ಲ ಬಟ್ಟೆ ಹರಿದಿದ್ದಾರೆ. ಕೊನೆಗೆ ಅವರ ಆಕ್ರೋಶ ನೋಡ್ಲಾರ್ದೆ ನಾವು ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಬಿಟ್ಟು ಕಳಿಸಿದ್ದೀವಿ ಅಂತ ಪೊಲೀಸಿನ ಅಡಿಷನಲ್ SP ಬಂದು ಹೇಳ್ತಾರೆ. ಶಿವಮೊಗ್ಗದಲ್ಲಿ ಆ 15 ವರ್ಷದ ಯುವಕನ ಹೊಡೆದು ಕೊಲೆ ಮಾಡಿದ್ರಲ್ಲ, ಅವ್ರ ಮನೆಗೆ ನಾನು ಹೋಗಿದ್ದೆ. 2 ದಿನ ನಂಗೆ ನಿದ್ದೆ ಬರಲಿಲ್ಲ. ನಾನು ಕೇಳ್ತೀನಿ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ನಿಮ್ಮನೆ ಮಗನಿಗೆ ಈ ರೀತಿ ಕೊಂದರೆ ನೀವೇನೇನು ಮಾಡ್ತಿದ್ರಿ? ನೀವು ಆಡಳಿತ ನಡೆಸ್ತಾ ಇರೋಂಥ ಸದ್ಯ ಎಲ್ಲ ಪ್ರಜೆಗಳು ನಿಮ್ಮ ಮಕ್ಕಳು ಅಂತ ನೀವು ಭಾವಿಸ್ಬೇಕಲ್ವಾ? ಆ ಮನೆಯಲ್ಲೇ ಅವನು ಒಬ್ಬನೇ ಮಗ, ಇನ್ನೊಬ್ಬ ಮಗಳಿದ್ದಾಳೆ. ತಂದೆ ತಾಯಿ ಕೂಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಸರೆ ಏನು? ನಾನು ಅದಕ್ಕೋಸ್ಕರ ಹೇಳಿದೆ, ರಾಜ್ಯ ಸರ್ಕಾರ ತನ್ನ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೋಬೇಕು. ರಾಜ್ಯ ಸರ್ಕಾರ ತನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಯಾರು ರಾಷ್ಟ್ರದ್ರೋಹಿಗಳಿದ್ದಾರೆ, ಯಾರು ಗೂಂಡಾಗಳಿದ್ದಾರೆ ಅವ್ರನ್ನ ಬಿಗಿ ಮಾಡಿದ್ರೆ ಮುಸಲ್ಮಾನರ ಮನಸ್ಥಿತಿನೂ ಕೂಡ ಸ್ವಾಭಾವಿಕ ಬದಲಾವಣೆ ಆಗೇ ಆಗುತ್ತೆ. ಪೊಲೀಸ್ ಇಲಾಖೆಯವ್ರದ್ದು ಮನಸ್ಥಿತಿ ಬದಲಾವಣೆ ಆಗುತ್ತೆ. ಬಾಗಲಕೋಟೆನಲ್ಲಿ SP ಹೇಳ್ತಾರೆ,
ಮೇಲಿಂದ 2 ಸಣ್ಣ ಕಲ್ಲು ಬಿಸಾಕಿದ್ರು. ಪೊಲೀಸ್ ಇಲಾಖೆಗೆ ಮನಸ್ಥಿತಿ ಏನು, ರಾಜ್ಯ ಸರ್ಕಾರದ ಮನಸ್ಥಿತಿನ ಅವ್ರದ್ದು ಮನಸ್ಥಿತಿ. ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಕಾಂಗ್ರೆಸ್ ಸರ್ಕಾರ, ಪೊಲೀಸ್ ಇಲಾಖೆ, ಮುಸ್ಲಿಂ ಸಮಾಜ, ಈ ಮೂರಲ್ಲೂ ಕೂಡ ಮನಸ್ಥಿತಿ ಬದಲಾವಣೆ ಆಗತ್ತೆ. ಇವತ್ತಿಲ್ಲ ನಾಳೆ ಆಗುತ್ತೆ. ಹಿಂದೂ ಸಮಾಜ ಜಾಗೃತಿ ಆದ್ಮೇಲೆ ಆಗೇ ಆಗುತ್ತೆ. ನಾನು ಅದಕ್ಕೋಸ್ಕರ ಇದು ಕರ್ನಾಟಕ ರಾಜ್ಯದಲ್ಲಿ ಕೊನೆ ಸರ್ಕಾರ, ರಾಜ್ಯದ ಕಾಂಗ್ರೆಸ್ನ ಕೊನೆ ಸರ್ಕಾರ ಆಗಂತ ಪರಿಸ್ಥಿತಿ ರಾಜ್ಯದ ಕಾಂಗ್ರೆಸ್ಸಿಗರೇ ತಂದ್ಕೋತಾ ಇದ್ದಾರೆ. ಅನೇಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರು ಈ ರೀತಿ ಮಾಡಿ ಸರ್ಕಾರಗಳನ್ನು ಕಳ್ಕೊಂಡ್ರು. ಕೇಂದ್ರದಲ್ಲೂ ಕಳ್ಕೊಂಡ್ರು, ರಾಜ್ಯಗಳಲ್ಲೂ ಕಳ್ಕೊಂಡ್ರು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಸ್ಥಿತಿ ಬರುತ್ತೆ. ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ತಕ್ಷಣ ಈ ರೀತಿ ಯಾರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ಯಾರು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಬಿಗಿ ಕ್ರಮ ತಗೊಂಡ್ರೆ ನಿಜಕ್ಕೂ ಕೂಡ ಜನ ಮೆಚ್ತಾರೆ. ಇಲ್ಲ ಅಂತಂದ್ರೆ ಈ ಸರ್ಕಾರ ಯಾವತ್ತು ಹಾಳಾಗೋಗುತ್ತೋ ಅಂತ. ಈಗ 136 ಸ್ಥಾನ ಕೊಟ್ಟಿದ್ದು ನಿಮ್ಮನ್ನು ನಂಬಿ. ನೀವು ಬಾಯಲ್ಲಿ ಮಾತ್ರ ಹೇಳ್ತೀರಿ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಬಾಯಲ್ಲಿ ಹೇಳ್ರೆ ಸಾಕಾ? ಮುಸಲ್ಮಾನರು ಮಾತ್ರ ನೆಮ್ಮದಿಯಿಂದಿರಬೇಕು, ಹಿಂದೂಗಳು ದುಃಖದಲ್ಲಿರಬೇಕು. ಇದು ನಿಮ್ಮ ಪಾಲಿಸಿನ ಧೋರಣೆ ಬದಲಾವಣೆ ಮಾಡಿಕೊಂಡು ಗುಂಡಾಗಳಿಗೆ ಸಿಂಹ ಸ್ವಪ್ನ ಆಗಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು, ಬಹಳ ಪತ್ರಿಕೆಗಳನ್ನು ಓದೋದಕ್ಕೆ ಬೇಸರ ಆಗುತ್ತೆ. ಕಾಂಗ್ರೆಸ್ಸಿನ ಮಿತಿಮೀರಿದ ಗುಂಪುಗಾರಿಕೆ. ನಾನು ಕೂಡ 5 ಬಾರಿ MLA ಆಗಿದ್ದೇನೆ, ವಿವಿಧ ಇಲಾಖೆ ಮಂತ್ರಿಗಳಾಗಿದ್ದೇನೆ, ಉಪಮುಖ್ಯಮಂತ್ರಿಗಳು ಆಗಿದ್ದೀನಿ. ಆದರೆ ಇಂಥ ಸರ್ಕಾರ ಇಡೀ ರಾಜ್ಯದ ಜನ ಎಂದೂ ನೋಡಿಲ್ಲ, ನಾನು ನೋಡಲಿಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರ ಹಿಂಬಾಲಕರು. ಸಿದ್ದರಾಮಯ್ಯ ಇನ್ನು 5 ವರ್ಷ ಇವರೇ ಮುಂದುವರಿತಾರೆ. DK ಶಿವಕುಮಾರ್ ಇನ್ನೊಂದು ವಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಇನ್ನು ದಲಿತ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ದಲಿತ ನಾಯಕರುಗಳು ಎಲ್ಲ ಅವರ ಹಿಂಬಾಲಕರ ಮುಖಾಂತರ ಹೇಳಿಕೆಗಳು. ಮತ್ತೆಲ್ಲರೂ ಹೇಳ್ತಾರೆ ಈ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ತಗೊಳ್ಳದೆ. ಹೈಕಮಾಂಡ್ ಹಾಗಾದ್ರೆ ಬದುಕಿದೆಯೋ ಸತ್ತಿದೆಯೋ? ಎಷ್ಟು ದಿನ ಈ ಒಂದು ಕೆಟ್ಟ ಸುದ್ದಿಗಳನ್ನ ಪತ್ರಿಕೆಗಳಲ್ಲಿ, ಟಿವಿನಲ್ಲಿ ನೋಡ್ತಾ ಇರಬೇಕು? ಪೂರ್ಣ ಬಹುಮತ ಇರೋಂಥ ಕಾಂಗ್ರೆಸ್, 125 ವರ್ಷದ ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೀಗೆ ಬಂದರೆ ಇನ್ನು ಎಲ್ಲ ಕಡೆ ನಾಶ ಆದಂಗೆ ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ನಾಶ ಆಗೇ ಆಗತ್ತೆ. ಒಂದೇ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಉತ್ತರ ಇಲ್ಲ. ರೂಲಿಂಗ್ ಪಾರ್ಟಿಯವರು ಕೂಗ್ತಾರೆ ಅಂತ ತಕ್ಷಣ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು, ಪ್ರತಿಯೊಬ್ಬ ಶಾಸಕನಿಗೆ 50 ಕೋಟಿ ರೂಪಾಯಿ ಹಣವನ್ನು ಅವ್ರ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ತೇವೆ. ಕನ್ನಡಿಯಲ್ಲಿ ಗಂಟು. ಇವತ್ತಿನ ತನಕ 1 ರೂಪಾಯಿ ರಿಲೀಸ್ ಆಗಿಲ್ಲ. ಆ ಶಾಸಕರು ಕೇಳಕ್ ಹೋಗ್ತಿಲ್ಲ. ಜೋರಾಗಿ ಕೇಳಿದ್ರೆ ನಾನು ಎಲ್ಲಿ ಮಂತ್ರಿ ಸ್ಥಾನ ಸಿಕ್ಕತ್ತೋ ಇಲ್ಲೋ. ಎಲ್ರದ್ದು ಅಧಿಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, ಇಡೀ ಕ್ಯಾಬಿನೆಟ್ ಸಚಿವರು ಎಲ್ಲ ಕಾಂಗ್ರೆಸ್ ಶಾಸಕರು ಅಧಿಕಾರ ದಾಹ. ನಾನು ಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಇದರಲ್ಲೇನೆ 140 ಜನ ಕಾಂಗ್ರೆಸ್ ಶಾಸಕರು ತೊಡಗಿರೋದ್ರಿಂದ ಜನರ ಬಗ್ಗೆ ಒಂದು ಚೂರು ಚಿಂತನೆ ಅವ್ರು ಯಾರಿಗೂ ಇಲ್ಲ.
ಎಲ್ಲಿದೆ ಹಾಗಾದ್ರೆ ಹೈಕಮಾಂಡು? ಯಾರು ಪ್ರಮುಖರನ್ನ ಕರೆಸಿ ಮಾತುಕತೆ ಮಾಡಿ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಸಿದ್ದರಾಮಯ್ಯ ಮುಂದುವರಿಯೋದಾದ್ರೆ ಹೇಳಿ, ಇಲ್ಲ ಡಿ ಕೆ ಶಿವಕುಮಾರ್ ಆಗ್ತಾರೆ, ಇಲ್ಲ ದಲಿತ ಮುಖ್ಯಮಂತ್ರಿ ಆಗ್ತಾರೆ, ಹೇಳಿ. ಇವರು ಯಾರಿಗೂ ಇವರು ಅಡ್ಡ ಬರ್ತೀವಿ, ಎಲ್ಲರೂ ಹೇಳ್ತೀರಲ್ಲ, ಹೈಕಮಾಂಡ್ ಹೇಳಿದ ಮಾತು ನಾವು ಕೇಳ್ತೀವಿ. ಹಾಗಾದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ ಇವರೆಲ್ಲ ಬಾಯಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದಾರಾ? ಬಿಗಿಯಾಗಿ ಯಾರೊಬ್ಬರು ಹೇಳ್ಬಿಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗತ್ತೆ ಅನ್ನೋಂಥ ಭಯರ? ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಬರ್ತಾ ಇರೋದು ದುಡ್ಡು ಕಟ್ಟಾಗತ್ತೆ ಅನ್ನೋಂಥ ಭಾವನೆ ನಿಮ್ಗೇನಾರು ಇದೆಯಾ? ಹೆಂಗಾರ ಬಡ್ದಾಡ್ಕೊಂಡಿರ್ಲಿ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನಮಗೆ ಬರಬೇಕಾದಂಥ ಕಪ್ಪ ಬಂದ್ರೆ ಸಾಕು ಅನ್ನೋಂಥ ಭಾವನೆ ಹೈಕಮಾಂಡ್ ಅಲ್ಲಿ ಇದೆಯಾ? ಪೂರ ನೊಂದೋಗಿ ಇಡೀ ರಾಜ್ಯ ಜನ. ಯಾವಾಗ ಉತ್ತರ ಕೊಡಬೇಕು, ಚುನಾವಣೆ ಉತ್ತರ ಕೊಟ್ಕೋತಾರೆ, ಮಾತು ಬೇರೆ. ಆದರೆ ನಿಮ್ಮ ನಂಬಿಕೆಯನ್ನ ನೀವು ಉಳಿಸ್ಕೋಬೇಕಾದ ಕರ್ತವ್ಯ ಅಲ್ಲ ನಿಮ್ದು. ಯಾವ ದುಡ್ಡಿದೆಯೋ ಎಲ್ಲ ದುಡ್ಡು ತಗೊಂಡ್ಯಾರ. ದೇವಸ್ಥಾನ ದುಡ್ಡು ತಗೊಂಡ್ರು, ದಲಿತರು, ಹಿಂದುಳಿದವರು ದುಡ್ಡು ತಗೊಂಡ್ರು. ನಾನು ನೀವು ಗ್ಯಾರಂಟಿ ಯಾಕೆ ಕೊಟ್ರಿ ಅಂತ ನಾನು ಕೇಳಲ್ಲ, ನಿಮಗೆ ಬಿಟ್ಟಿದ್ದದು. ಆದರೆ ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿ ಕೆಲಸನೂ ನಿಮ್ಮದೇ ಕರ್ತವ್ಯ ಅಲ್ವಾ? ರಸ್ತೆ, ಚರಂಡಿ, ದೀಪ, ನೀರು, ಸಣ್ಣ ಸಣ್ಣ ಮನೆಗಳು, ಉದ್ಯೋಗ, ಹಾಹಾಕಾರ ಸೃಷ್ಟಿಯಾಗಿದೆ ಇಡೀ ರಾಜ್ಯದಲ್ಲಿ. ಕೊಲೆ, ಸುಲಿಗೆ ತಾಂಡವವಾಡ್ತಾ ಇದೆ. ಅದಕ್ಕೋಸ್ಕರ ಹೈಕಮಾಂಡ್ ಅವ್ರು ಹೇಳ್ತಾ ಇದ್ದಾರಲ್ಲ, ನಾನು ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಕಾಂಗ್ರೆಸ್ಸಿನ ರಾಜ್ಯದ ನಾಯಕರಿಗೆ ಒತ್ತಾಯ ನಾನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವರೇ ಸ್ಪಷ್ಟವಾಗಿ ಕೇಂದ್ರ ನಾಯಕರ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ನಾವು ಕೇಳ್ತೀವಿ. ಅದಕ್ಕೋಸ್ಕರ ಹೈಕಮಾಂಡ್ ಬದುಕಿದ್ರೆ ತಕ್ಷಣ ಇದನ್ನ ರಾಜ್ಯದ ಕಡೆ ಗಮನ ಹರಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಗೊಂದಲ ಏನಿದೆಯಲ್ಲ, ಇದನ್ನ ಪರಿಹಾರ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ. ಯಾರೋ ಶಾಸಕರು ವಿದೇಶಕ್ಕೆ ಹೋಗ್ತಾರೆ, ಇನ್ಯಾರೋ ಶಾಸಕರು 5 ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮಾಡ್ತಾರೆ. ಇದು ಪತ್ರಿಕೆ, ಟಿವಿನ ನೋಡ್ತಾ ಇರ್ಬೇಕು ಜನ. ಇವ್ರ ಗುಂಪುಗಾರಿಕೆ, ಇವ್ರ ಬಡದಾಟನ. ಮತ್ತೆಲ್ಲರೂ ಹೇಳೋದೇನು, ನಾವು ಒಟ್ಟಾಗಿದ್ದೀವಿ, ನಮ್ಮಲ್ಲೇನು ಗೊಂದಲ ಇಲ್ಲ, ಹೈಕಮಾಂಡ್ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ಒಂದು ನಾನು ಒತ್ತಾಯ ಮಾಡುತ್ತೇನೆ, ನೀವು ನಿಜಕ್ಕೂ ಕೂಡ ನಿಮಗೆ ಪ್ರಾಮಾಣಿಕವಾಗಿ ಹೈಕಮಾಂಡ್ ಬಗ್ಗೆ ನಂಬಿಕೆ ಇದ್ದರೆ, ಅವ್ರ ಈ ಕಡೆ ಗಮನ ಕೊಡ್ತಿಲ್ಲ ಅಂತ ಅನಿಸಿದ್ರೆ ಹೋರಾಟ ಮಾಡ್ಕೊಂಡು ಬಂದಿರಲ್ಲ ಇಬ್ರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.